ಹಾಯ್ ನಮಸ್ಕಾರ. ದಿಸ್ ವಿಡಿಯೋ ಯಾಕಪ್ಪ ಅಂದರೆ ರೈಟ್ ನೌ ಐ ಆಮ್ ಇನ್ ಅ ಹಾಸ್ಪಿಟಲ್. ಜಸ್ಟ್ ಸಾ ಒನ್ ಇನ್ಸಿಡೆಂಟ್. ಸುಮಾರು ಜನ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಲ್ವ, ಇತ್ತೀಚೆಗೆ ಬಸ್ಸು ತುಂಬ ರಶ್ ಇರುತ್ತೆ. ಒಬ್ಬ ಮಹಿಳೆ ಬಸ್ಸಿಂದ ತಲೆ ಹೊರಗಡೆ ಹಾಕಿ ವಾಂತಿ ಮಾಡೋಣ ಅಂತ ಕಿಟಕಿಯಲ್ಲಿ ಬಗ್ಗಿ ನೋಡಿದ್ದಾರೆ. ಸೊ ಆಲ್ ಆಫ್ ಸಡನ್ ಅಪೋಸಿಟಿಂದ ಒಂದು ವೆಹಿಕಲ್ ಬಂದು ಹಿಟ್ಟಾಗಿ ತಲೆ ನೋಡೋಕ್ಕಾಗಿಲ್ಲ, ಆ ಥರ ಸಿಚುವೇಶನ್ ಇದೆ. ಸೊ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡುವಾಗ ತುಂಬ ಹುಷಾರಾಗಿರಿ. ಕಿಟಕಿಯಲ್ಲಿ ಕೈ ಹಾಕೋದು ಅಥವಾ ಕತ್ತನ್ನು ತುಂಬ ಹೊರಗಡೆ ಹಾಕಿ ಪ್ರಿಕಾಷನ್ ಇಲ್ಲದೆ ಅವಘಡಕ್ಕೆ ಈಡಾಗೋದು ಸರಿಯಲ್ಲ. ಸೊ ಜಸ್ಟ್ ವಾಚ್ ದಿಸ್ ವಿಡಿಯೋ ಆ್ಯಂಡ್ ಬಿ ಕೇರ್ಫುಲ್. ಬಂದ್ರೆ ಹಂಗೆ ಕೈ ಹಿಡ್ಕೊಂಡು ಹಂಗೆ ಕುಣಿಸ್ತಾರೆ, ಏನಾಗಲ್ಲ, ಎದುರ್ಕೋಬೇಡಿ. ನೀರು ಕುಡಿತೀರಾ? ಏನಾಗಲ್ಲ ಬಿಡಿ, ಎದುರ್ಕೋಬೇಡಿ. ಆಗೈತೆ, ಏನ್ ಮಾಡ್ತೀರಾ? ಏನಾಗಲ್ಲ, ಸುಮ್ಮನೆ. ಡ್ರೈವರ್ ಏನ್ ಮಾಡ್ತಾನೆ ಪಾಪ? ಅಯ್ಯೋ ತಲೆ ಇಲ್ಲಿ ಬಿದ್ದೈತೆ. ಸೊ ಆ್ಯಕ್ಚುಲಿ ಆ ವಿಡಿಯೋದಲ್ಲಿ ಮಹಿಳೆಯದು ತಲೆ ಕಟ್ಟಾಗಿ ಫೋರ್ಸ್ಗೆ ಹಿಂದ್ಗಡೆ ಸೀಟಲ್ಲಿ ಬಂದು ಮೆದುಳೆಲ್ಲ ಸ್ಪ್ರೆಡ್ ಆಗಿದೆ. ಸೊ ಇಟ್ಸ್ ವೆರಿ ನೋಡೋಕ್ಕಾಗೋದಿಲ್ಲ, ಆ ರೀತಿಯಲ್ಲಿದೆ. ನಾವು ಪ್ರತಿನಿತ್ಯ ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ಅಥವಾ ಬೇಜವಾಬ್ದಾರಿಗಳಿಂದ ಈ ಥರ ಆಕ್ಸಿಡೆಂಟ್ಸ್ಗಳು ಪ್ರತಿನಿತ್ಯ ಆಗ್ತಾನೆ ಇರ್ತವೆ. ಸೊ ಈ ರೀತಿ ಆಗಬಾರ್ದು ಅಂತಂದರೆ ನಿಮ್ಮ ಮಕ್ಕಳನ್ನ ಅಥವಾ ಕುಟುಂಬದವರೊಂದಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಅಥವಾ ಯಾವುದೇ ರೀತಿಯಲ್ಲಿ ರೋಡಲ್ಲಿ ಟ್ರಾವೆಲ್ ಮಾಡುವಾಗ ಜಸ್ಟ್ ವಿತ್ ಅ ಲಿಟಲ್ ಬಿಟ್ ಆಫ್ ಕೇರ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿಯಿಂದ ಅನಾಹುತಗಳನ್ನ ತಪ್ಪಿಸ್ಬೋದು. ಜಸ್ಟ್ ಸಮ್ ಕೀ ಫ್ಯಾಕ್ಟ್ಸ್ನ ಜಾಟ್ ಡೌನ್ ಮಾಡಿದ್ದೀನಿ ಈಗ ತಾನೇ. ಸೊ ಭಾರತದಲ್ಲಿ ಏನಾಗುತ್ತೆ, ಪ್ರತಿ ಗಂಟೆಗೂ ಮೋರ್ ದ್ಯಾನ್ 5,000 to 6,000 ಆಕ್ಸಿಡೆಂಟ್ಸ್ ಆಗುತ್ತೆ. ಅದರಲ್ಲಿ ಮಿನಿಮಮ್ 17 ಡೆತ್ಸ್ ಆನ್ ಇಂಡಿಯನ್ ರೋಡ್ ಹ್ಯಾಪನ್ಸ್ ಎವ್ರಿ ಅವರ್ ಅಂತ ಕೊಟ್ಟಿದ್ದಾರೆ. ಅದರ ಮೋಸ್ಟ್ ಡೆಡ್ಲಿಯೆಸ್ಟ್ ರೋಡ್ಸ್ ಆರ್ ದ ಚೆನ್ನೈ ಆ್ಯಂಡ್ ಡೆಲ್ಲಿ ಅಂತ ಹೇಳಿದ್ದಾರೆ. ಆ್ಯಂಡ್ ಮೆಜಾರಿಟಿ ಆಫ್ ದ ರೀಸನ್ ಫಾರ್ ಆಕ್ಸಿಡೆಂಟ್, ಮೇಜರ್ ಆಕ್ಸಿಡೆಂಟ್ಸ್ are because of lack of negligence and irresponsibility. ಸೊ ಡ್ರೈವಿಂಗ್ ಮಾಡುವಾಗ ಟ್ರಾಫಿಕ್ ನಿಯಮಗಳನ್ನು ಪಾಲನೆ ಮಾಡದೇ ಇರೋದ್ರಿಂದ ಹೈಯೆಸ್ಟ್ ಆಕ್ಸಿಡೆಂಟ್ ಆಗುತ್ತೆ. ಆ್ಯಂಡ್ ಬೇಜವಾಬ್ದಾರಿ, ಏನೂ ಆಗಲ್ಲ ಅನ್ನೋದು ಒಂದು ಸಣ್ಣ ನೆಗೆಟಿವ್ ಮನಸ್ಥಿತಿಯಿಂದ ಹೈಯೆಸ್ಟ್ ಆಕ್ಸಿಡೆಂಟ್ಸ್ ಆಗುತ್ತೆ ಆನ್ ದ ರೋಡ್ಸ್. ಸೊ ಈ ಥರ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ವರ್ಲ್ಡಲ್ಲಿ ಇಂಡಿಯಾ ಈಸ್ ದ ಕಂಟ್ರಿ ವಿಚ್ ಸೀಸ್ ದ ಹೈಯೆಸ್ಟ್ ನಂಬರ್ ಆಫ್ ರೋಡ್ ಆಕ್ಸಿಡೆಂಟ್ಸ್ ಆ್ಯಸ್ ಪರ್ 2023 ರಿಪೋರ್ಟ್. ಸೊ ಇವುಗಳನ್ನು ನಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡಿಕೊಂಡು ಸ್ವಲ್ಪ ಜವಾಬ್ದಾರಿಯಿಂದ ಡ್ರೈವ್ ಮಾಡಿದರೆ ಎಲ್ಲರೂ ಸೇಫ್ ಆಗಿರ್ಬೋದು ಆ್ಯಂಡ್ ಆಗುವ ಅನಾಹುತಗಳನ್ನ ತಪ್ಪಿಸ್ಬೋದು. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ಬಿಕಾಸ್ ನಾನು ಕೆಲಸದ ಒತ್ತಡಗಳ ನಡುವೆ ಈ ಥರ ವಿಡಿಯೋ ಮಾಡೋಕ್ಕೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಎಫರ್ಟ್. ಸೊ ಸಮಾಜಕ್ಕೊಂದು ಒಳ್ಳೆಯ ಮೆಸೇಜ್ ಆಗುತ್ತೆ, ನನಗೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ಸ್ಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಗುಡ್ ನೈಟ್.